ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ ನೆಂಬರ್ಗಿ, ಹೈದರಾಬಾದಿನಿಂದ. ಹರಿದಾಸ ಹಬ್ಬ ಇವರು ಅರ್ಪಿಸುತ್ತಿರುವ ಹರಿನಾಮದ ರಗಿಣಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲ ತಂಡದ ಮೆಂಬರ್ಸ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಿಜವಾಗಿಯೂ ನಮಗೆ ಇದು ಒಂದು ಅತ್ಯುತ್ತಮವಾದ ಪ್ಲ್ಯಾಟ್ಫಾರ್ಮ್. ನಮ್ಮಲ್ಲಿ ನಾವು ಎಷ್ಟು ತಿಳ್ಕೊಳ್ಳುವ ಒಂದು ಶಕ್ತಿ ಇದೆ ಅಂತ ಹೇಳಿ ನಮಗೆ ನಾವು ಅರಿತುಕೊಳ್ಳುವಂತಹ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯ ಸುತ್ತಿಗೆ ಒಂದು ವಿಜಯದಾಸರ ಕೃತಿಯನ್ನು ಆರಿಸಿಕೊಂಡಿದ್ದೇನೆ. ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ. ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ. ವೆಂಕಟಾಚಲ ನಿಲಯ ವಿಧಾತೃ ಸಂತರೊಡೆಯ, ವೆಂಕಟಾಚಲ ನಿಲಯ ವಿಧಾತೃ ಸಂತರೊಡೆಯ, ಪಂಕಜ ಮುಖಿ ರಮಣ ಪಾವನ ಚರಣ, ಪಂಕಜ ಮುಖಿ ರಮಣ ಪಾವನ ಚರಣ. ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ. ಉದಯವಾಗದ ಮುನ್ನ ಉದರ ಪೋಷಣೆ ಚಿಂತೆ, ಉದಯವಾಗದ ಮುನ್ನ ಉದರ ಪೋಷಣೆ ಚಿಂತೆ, ಅದರ ಮೇಲೆ ಧಾನ್ಯ ಧನದ ಚಿಂತೆ, ಅದರ ಮೇಲೆ ಧಾನ್ಯ ಧನದ ಚಿಂತೆ, ಮದನ ಯೌವನದ ಚಿಂತೆ ಮತ್ತೆ ಸತ್ವದ ಚಿಂತೆ, ಮದನ ಯೌವನದ ಚಿಂತೆ ಮತ್ತೆ ಸತ್ವದ ಚಿಂತೆ, ಹೃದಯದಲ್ಲಿ ನಿಮ್ಮ ಚಿಂತೆಯನ್ನು ಮಾಡದಲೇ ಕೆಟ್ಟೆ, ಹೃದಯದಲ್ಲಿ ನಿಮ್ಮ ಚಿಂತೆಯನ್ನು ಮಾಡದಲೇ ಕೆಟ್ಟೆ. ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ. ಮಂದಗಮನೆಯ ರಾಸೆ ಮೇದಿನಿ ಆಳುವ ಆಸೆ, ಮಂದಗಮನೆಯ ರಾಸೆ ಮೇದಿನಿ ಆಳುವ ಆಸೆ, ನಂದನರ ಆಸೆ ನಾನಾಸೆಯೋ, ನಂದನರ ಆಸೆ ನಾನಾಸೆಯೋ, ಬಂಧು ಬಳಗದ ಆಸೆ ಭಾಗ್ಯವುಳ್ಳವನಾಸೆ, ಬಂಧು ಬಳಗದ ಆಸೆ ಭಾಗ್ಯವುಳ್ಳವನಾಸೆ, ಒಂದು ದಿನ ನಿಮ್ಮಾಸೆಯನ್ನು ಮಾಡದಲೇ ಕೆಟ್ಟೆ, ಒಂದು ದಿನ ನಿಮ್ಮಾಸೆಯನ್ನು ಮಾಡದಲೇ ಕೆಟ್ಟೆ. ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ ಎನ್ನೋಡೆಯ, ವೆಂಕಟಾಚಲ ನೀಲಯ. ಎದುರು ಇಲ್ಲವೆಂಬ
ಗರ್ವವು ವದನ ನಿಷ್ಠುರ ಗರ್ವ ವಿದ್ಯಾ ಗರ್ವವು ಉದಧಿಶಯನ ನಮ್ಮ ವಿಜಯ ವಿಠಲರೆಯ ಉದಧಿಶಯನ ನಮ್ಮ ವಿಜಯ ವಿಠಲರೆಯ ಉದಧಿಶಯನ ನಮ್ಮ ವಿಜಯ ವಿಠಲರೆಯ ಮದ ಗರ್ವದಿಂದ ನಿನ್ನ ಮದ ಗರ್ವದಿಂದ ನಿನ್ನ ಮದ ಗರ್ವದಿಂದ ನಿನ್ನ ನೆನಹು ಮಾಡದೆ ಕೆಟ್ಟೆ ಮದ ಗರ್ವದಿಂದ ನಿನ್ನ ನೆನಹು ಮಾಡದೆ ಕೆಟ್ಟೆ ವೆಂಕಟಾಚಲ ನಿಲಯ ಎನ್ನೋಡೆಯ ವೆಂಕಟಾಚಲ ನಿಲಯ ಎನ್ನೋಡೆಯ ವೆಂಕಟಾಚಲ ನಿಲಯ ವೆಂಕಟಾಚಲ ನಿಲಯ ವಿಧಾತೃ ಸಂತರೊಡೆಯ ವೆಂಕಟಾಚಲ ನಿಲಯ ವಿಧಾತೃ ಸಂತರೊಡೆಯ ಪಂಕಜ ಮುಖಿ ರಮಣ ಪಾವನ ಚರಣ ಪಂಕಜ ಮುಖಿ ರಮಣ ಪಾವನ ಚರಣ ವೆಂಕಟಾಚಲ ನಿಲಯ ಎನ್ನೋಡೆಯ ವೆಂಕಟಾಚಲ ನಿಲಯ ಎನ್ನೋಡೆಯ ವೆಂಕಟಾಚಲ ನಿಲಯ ಎನ್ನೋಡೆಯ ವೆಂಕಟಾಚಲ ನಿಲಯ. ಹರಿ ಶ್ರೀನಿವಾಸ. ವೆಂಕಟಾಚಲ ನಿಲಯ ಎನ್ನೊಡೆಯ ಇದು ಒಂದು ವಿಜಯದಾಸರ ಅದ್ಭುತವಾದ ರಚನೆಯಾಗಿದೆ. ಈ ಕೃತಿಯ ಮೂಲಕವಾಗಿ ದಾಸರು ನಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ದಿನನಿತ್ಯ ನಮ್ಮ ದಿನಚರಿ ಅಥವಾ ದೈನಂದಿನ ಚಟುವಟಿಕೆಗಳನ್ನು ಅದರ ಬಗ್ಗೆನೇ ಯೋಚನೆ ಮಾಡ್ತೀವಿ ಹೊರತಾಗಿ ಭಗವಂತ ನಿನ್ನ ಚಿಂತೆಯನ್ನು ಮಾಡದೇಲೇನೆ ನಾನು ಕೆಡ್ತಾ ಇದ್ದೀನಿ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಇನ್ನು ಒಂದೊಂದು ಸಾಲಿನಂತೆ ನೋಡ್ತಾ ಹೋಗೋಣ. ವೆಂಕಟಾಚಲ ನಿಲಯ ಎನ್ನೊಡೆಯ. ವೆಂಕಟಾಚಲಯ ಅನ್ನುವ ಬೆಟ್ಟದಲ್ಲಿ ಇರುವಂಥ ಭಗವಂತ ಅಂದರೆ ಶ್ರೀನಿವಾಸ, ನೀನೇ ಎನ್ನ ಒಡೆಯ ಅಂತ ಇಲ್ಲಿ ದಾಸರು ವರ್ಣಿಸಿದ್ದಾರೆ. ವೆಂಕಟಾಚಲ ನಿಲಯ ವಿಧಾತೃ ಸಂತರೊಡೆಯ. ವಿಧಾತೃ ಅಂದರೆ ಬ್ರಹ್ಮದೇವರು, ಸಂತರೊಡೆಯ ಎಲ್ಲ ಸಾಧು ಸಂತರ ಒಡೆಯನೂ ನೀನೇ ಹೌದು ಭಗವಂತ. ಪಂಕಜಮುಖಿ ರಮಣ ಪಾವನ ಚರಣ. ಪಂಕಜಮುಖಿ ಕಮಲದಂತಹ ಮುಖ ಉಳ್ಳ ಲಕ್ಷ್ಮೀದೇವಿಯ ಪತಿಯಾದ ನೀನು ಭಗವಂತ. ಪಾವನ ಚರಣ ನಿನ್ನ ಪವಿತ್ರವಾದ ಚರಣಗಳಿಗೆ ನಾನು ಎರಗುತ್ತೇನೆ ಅಂತ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೊದಲನೇ ಚರಣ, ಉದಯವಾಗದ ಮುನ್ನ ಉದರ ಪೋಷಣೆ ಚಿಂತೆ. ಇನ್ನು ಸೂರ್ಯೋದಯನೇ ಆಗಿಲ್ಲ, ಆಗಲೇನೆ ಹೊತ್ತಿಗೆ ಹೊಟ್ಟೆಯ ಪಾಡಿಗೆ ಏನು ಮಾಡಬೇಕಪ್ಪ ಅಂತ ಹೇಳಿ ದಾಸರು ಇಲ್ಲಿ ಚಿಂತೆಯನ್ನು ಮಾಡ್ತಾ ಇದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಅದರ ಮೇಲೆ ಧನದ ಚಿಂತೆ, ಅದರ ಜೊತೆಗೆ ಧಾನ್ಯ ಅಂದರೆ ಎಲ್ಲ ಧನಧಾನ್ಯ ಮತ್ತು ಧನದ ಚಿಂತೆ, ಅದೇ ಹಣವನ್ನು ಹೇಗೆ ಸಂಪಾದಿಸಬೇಕು ಅನ್ನುವ ಲೌಕಿಕ ಚಿಂತೆ, ಆ ಚಿಂತನೆಯನ್ನು ಮಾಡ್ತಾ ಅದರ ಜೊತೆಗೆ ಮದನ ಯೌವನದ ಚಿಂತೆ. ಮದನ ಯೌವನದ ಚಿಂತೆ ಅಂದರೆ ಯೌವನದ ಚಿಂತೆ, ಹಾಗೆಯೇ ನಮ್ಮ ಕಾಲ ಕಳೀತಾ ಇರಬೇಕಾದ್ರೆ ಯೌವನ ಬಿಟ್ಟು ಹೋಗ್ತಾ ಇದೆಯಲ್ಲ, ಇನ್ನು ನಾನು ವೃದ್ಧಾಪ್ಯ ಆ ಏಜ್ ಗ್ರೂಪ್ನಲ್ಲಿ ಬರ್ತಾ ಇದ್ದೀನಲ್ಲಪ್ಪ ಅಂತ ಆ ಥರ
ಒಂದು ವಿಧ ವಿಧವಾದ ಎಷ್ಟು ಚಿಂತೆಗಳು ಮಾಡ್ತಾನೆ ಮನುಷ್ಯ ಅಂತ ಇಲ್ಲಿ ದಾಸರು ವಿಧ ವಿಧವಾದ ಉದಾಹರಣೆಗಳನ್ನು ಕೊಡ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಚಿಂತೆ ಮತ್ತೆ ಸತ್ವದ ಚಿಂತೆ. ಸತ್ವದ ಚಿಂತೆ ಅಂದರೆ ಶಕ್ತಿಯ ಚಿಂತೆ. ನಮ್ಮ ದೇಹದಲ್ಲಿರುವ ಶಕ್ತಿಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ. ಯೌವನದಿಂದ ವೃದ್ಧಾಪ್ಯ ಹೋಗ್ತಾ ಇದ್ದಂತೇನೆ ಶಕ್ತಿಯೂ ಕೂಡ ಹೇಗೆ ಕಡಿಮೆ ಆಗುತ್ತದೆಯೋ ಅದರ ಚಿಂತೆಯೂ ಕೂಡ ಆಗ್ತಾ ಇದೆ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಹೃದಯದಲ್ಲಿ ನಿಮ್ಮ ಚಿಂತೆಯನ್ನು ಮಾಡದಲೇ ಕೆಟ್ಟೆ. ಇಷ್ಟೆಲ್ಲ ವಿಧ ವಿಧವಾದ ಚಿಂತೆಗಳನ್ನು ಮಾಡಿ ಅದರಲ್ಲೇನೆ ತೊಡಗ್ಬಿಟ್ಟಿದ್ದೀನಿ. ನಿಮ್ಮ ಚಿಂತೆಯನ್ನು ಮಾಡದೇಲೇನೆ ನಾನು ಕೆಡ್ತಾ ಇದ್ದೀನಿ ಅಂತ ಇಲ್ಲಿ ತುಂಬ ಪಶ್ಚಾತ್ತಾಪದ ಒಂದು ದಾಸರ ಪದವಾಗಿದೆ ಇದು. ಇನ್ನು 2ನೇ ಚರಣ. ಮಂದ ಗಮನೀಯರಾಸೆ ಮೇದಿನಿ ಆಳುವ ಆಸೆ. ಮಂದ ಗಮನೀಯರಾಸೆ ಎಲ್ಲ ನಾನಾ ತರಹದ ಸ್ತ್ರೀಯರ ಒಂದು ಆಸೆ. ಮೇದಿನಿ ಆಳುವ ಆಸೆ. ಮೇದಿನಿ ಅಂದರೆ ಭೂಮಿ ಅಥವಾ ಪೃಥ್ವಿ. ಈ ಭೂಮಿಯನ್ನೇ ಆಳಬೇಕು ಅನ್ನುವ ಆಸೆ. ನಾನು ಅರಸನಾಗಬೇಕು, ನಾನು ಅಷ್ಟು ಶ್ರೀಮಂತನಾಗಬೇಕು, ನಾನು ಅರಸನಾಗಿ ಆಳಬೇಕು ಅನ್ನುವ ಆಸೆ ಅಂತ ಮನುಷ್ಯನಿಗೆ. ನಂದನರ ಆಸೆ ನಾನಾ ಆಸೆಯು. ನಂದನರ ಆಸೆ ಅಂದರೆ ಮಕ್ಕಳನ್ನು ಪಡೆಯುವ ಆಸೆ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಒಟ್ಟಿನಲ್ಲಿ ಮಕ್ಕಳು ಆಗಲಿ ಅಂತ ಅದು ಆ ಆಸೆಯಲ್ಲಿಯೂ ಕೂಡ ಮನುಷ್ಯ ಲೌಕಿಕ ಆಸೆಯಲ್ಲಿಯೇ ಇದು ಒಂದು. ಹಾಗೆ ನಾನಾ ತರಹದ ಆಸೆಗಳು ಕೂಡ. ಬಂಧು ಬಳಗದ ಆಸೆ ಭಾಗ್ಯವುಳ್ಳವನ ಆಸೆ. ನೆಂಟರು ಬೇಕು, ನನಗೆ ನೆಂಟರನ್ನ ಹಚ್ಕೊಳ್ಬೇಕು, ಅವರು ನಮ್ಮ ಮನೆಗೆ ಬರಬೇಕು, ನಾವು ಅವ್ರ ಮನೆಗೆ ಹೋಗಬೇಕು, ಇದೇ ಒಂದು ಪ್ಲ್ಯಾನಿಂಗು, ಯಾವ ಫಂಕ್ಷನ್ನು ಏನು ಮಾಡಬೇಕು, ಇದು ಈ ದಿನಚರಿಯಲ್ಲಿ ಕಳೆದು ಹೋಗ್ತಾ ಇದೆ. ಭಾಗ್ಯವುಳ್ಳವನ ಆಸೆ. ಭಾಗ್ಯ ಎಲ್ಲವೂ ನನಗೆ ದೊರೆಯಬೇಕು ಅನ್ನುವ ಸ್ವಾರ್ಥದ ಆಸೆ ಅಂತ ಇಲ್ಲಿ ದಾಸರು ವರ್ಣಿಸಿದ್ದಾರೆ. ಒಂದು ದಿನ ನಿಮ್ಮಾಶೆಯನ್ನು ಮಾಡದಲೇ ಕೆಟ್ಟೆ. ಇಷ್ಟೆಲ್ಲ ಚಿಂತೆಯನ್ನು ಮಾಡ್ತಾ ಇರಬೇಕಾದ್ರೆ ಒಂದು ದಿನನಾದರೂ ನಾನು ನಿಮ್ಮನ್ನು ಚಿಂತನೆ ಮಾಡದೇನೆ ನಾನು ಕೆಡ್ತಾ ಇದ್ದೀನಿ ಅಂತ ಇಲ್ಲಿ ದಾಸರು 2ನೇ ಚರಣದಲ್ಲಿಯೂ ಕೂಡ ಪಶ್ಚಾತ್ತಾಪದ ಒಂದು ಪದವಾಗಿದೆ. ಇನ್ನು 3ನೇ ಚರಣ. ಎದುರು ಇಲ್ಲವೆಂಬ ಗರ್ವ ಎದೆಯ ಬಿಗುವಿನ ಗರ್ವ. ಇಲ್ಲಿ ಎಷ್ಟು ತರಹದ ಮನುಷ್ಯನಿಗೆ ಅಹಂಕಾರಗಳು ಕೂಡ ಬರುತ್ತವೆ ಅಂತ ದಾಸರು ಹೇಳ್ತಾ ಇದ್ದಾರೆ. ಎದುರು ಇಲ್ಲವೆಂಬ ಗರ್ವ, ನನಗೆ ಯಾರು ಎದುರಾಳಿಗಳೇ ಇಲ್ಲ ಅಂತ ಇಲ್ಲಿ ದಾಸರು, ಅದೂ ಒಂದು ಕೂಡ ಅಹಂಕಾರದ ಮಾತು. ಹಾಗೇನೆ ಎದೆಯ ಬಿಗುವಿನ ಗರ್ವ, ಬಿಗುವಿನ ಮಾತು ಕಡಿಮೆ ಅಂತಹ ಗರ್ವ. ವದನ ನಿಷ್ಠೂರ ಗರ್ವ, ಮಾತು ಆಡಿದರೆ ಅದು ನಿಷ್ಠೂರವಾದ ಮಾತು, ಅಂತಹ ಅಹಂಕಾರ ಮನುಷ್ಯನಿಗೆ ಇರ್ತದೆ ಅಂತ ಹೇಳ್ತಾ, ವಿದ್ಯಾಗರ್ವವು, ನಾನಾ ವಿಧದ ವಿಷಯದಲ್ಲಿ ನಾನು ಅಷ್ಟು ತಿಳ್ಕೊಂಡಿದ್ದೇನೆ, ಇಷ್ಟು ತಿಳ್ಕೊಂಡಿದ್ದೇನೆ, ನನಗೆ ಈ ವಿದ್ಯೆ ಗೊತ್ತು, ಆ ವಿದ್ಯೆ ಗೊತ್ತು ಅಂತ ವಿಧ ವಿಧವಾದ ವಿಷಯದಲ್ಲಿಯೂ ಕೂಡ ವಿದ್ಯಾಗರ್ವವೂ ಬರುತ್ತದೆ ಮನುಷ್ಯನಿಗೆ ಅಂತ ಅಹಂಕಾರದ ಪಟ್ಟಿಯಲ್ಲಿ ಇದನ್ನೂ ಒಂದು ಸೇರಿಸಿದ್ದಾರೆ. ಉದಧಿ ಶಯನ ನಮ್ಮ ವಿಜಯ ವಿಠ್ಠಲರೆಯ ಮದಗರ್ವದಿಂದ ನಿನ್ನ ನೆನಹು ಮಾಡದಲೇ ಕೆಟ್ಟೆ. ಇಷ್ಟೆಲ್ಲ ಅಹಂಕಾರವುಳ್ಳ ಮನುಷ್ಯ ನಿನ್ನನ್ನು ಸ್ಮರಿಸದೇನೆ ನಾನು ಎಷ್ಟು ವಿಧ ವಿಧವಾಗೇನೆ ಎಷ್ಟು ಕೆಟ್ಟು ಹೋಗ್ತಾ ಇದ್ದೀನಿ ಅಂತ ಪಶ್ಚಾತ್ತಾಪ ರೂಪವಾಗಿ ಇಲ್ಲಿ ದಾಸರು ವರ್ಣನೆ ಮಾಡ್ತಾ, ವಿಜಯ ವಿಠ್ಠಲರೆಯ ವಿಜಯದಾಸರ ಇದು ಒಂದು ಕೃತಿಯಾಗಿದೆ. ಒಂದು ಚಿಕ್ಕ ವ್ಯಾಖ್ಯಾನವನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ. ತಪ್ಪಿದ್ದಲ್ಲಿ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನಿರ್ಣಾಯಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ನನಗೆ ಪ್ರೋತ್ಸಾಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಹರಿದಾಸ ಹಬ್ಬ ತಂಡದವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹರೇ ಶ್ರೀನಿವಾಸ.